ಇಷ್ಟು ದಪ್ಪಾಗಿ ಸಾಕು. ಹೌದು ದೊಡ್ಡದಿದೆ. ಕೊಟ್ಟಿದ್ದೆ ತಂದಿದ್ದು ಬೇರೆಯವ್ರು ಕೊಟ್ಟಿದ್ದು. ಅವ್ರು ಕೆಲಸ ಮಾಡ್ತಿದಾರಲ್ಲ. ಇವಳು ಏನು ಓದಿದ ಗೊತ್ತಾ? ಜಪಾನಿಂದ ಮಾಡಿ ಬಂದಿದ್ದು. ಬಿಡಿ ಅವ್ರ ಜೀವನದಲ್ಲಿ ಕಷ್ಟ ಆಗಿದೆ. ಕಾಲದಲ್ಲಿ ಬಾರಿ ಬಿಡಿ. ಇದು ಕಾರ್ ಇದು ಜಾಸ್ತಿ ಅರ್ಜೆಂಟ್ ಆಗ್ತಾ ಇರೋದು. ಇಲ್ಲಿ ಕಾರು ನಿಧಾನ ಮಾಡಲ್ಲ ಸಾಹೇಬ್ರೆ, ಹಾಂ ಭಾಳ ಅರ್ಜೆಂಟು. ಆ ಟರ್ನಿಂಗ್ ಬಂದ್ವಾ, ಈ ಟರ್ನಿಂಗಲ್ಲಿ ನಮ್ಮ ಗಾಡಿ ಕಟ್ಟಾಗಲ್ಲ. ಇಲ್ಲ ಘಾಟಲ್ಲಿ ಏನು ಅಡಲನೆ ಮಾಡಿಲ್ಲ ಇವನು. ಎಂಥದ್ದು ಮಾಡಿಲ್ಲ ನೋಡಿ, ನಿಲ್ಬೇಕಂತ ನೋಡಿ ಗುಲಾಮ. ಕಾಣುತ್ತಾ ಸೈಡ್ ಮೇಲೆ ಕರೆಕ್ಟ್? ಕಾಣ್ತದೆ, ಕಾಣ್ತದೆ. ಅಂತ ಮರ ನೋಕಿ ಅವನು ನನ್ನ ಗಾಡಿ ಕೆಟ್ಟುಬಿಟ್ಟೈತೆ. ಎಲ್ಲ ಕಂಟಿನ್ಯೂ ಆಗಲಿಲ್ಲ, ಕಂಟಿನ್ಯೂ ಏನ್ರಿ ಶಾರ್ಟ್ ಟರ್ನಿಂಗ್ಗಳು? ಹೋಗು ಹೋಗು ಹೋಗೋಣ ಹೋಗೋಣ. ಗಾಡಿ ಇಲ್ಲ, ಅವನೇ ಅವನು ಹಿಂದೆ ಬಂದು ನುಗ್ಗಿದ್ದ. ಗಾಡಿ ಇಲ್ಲ, ಗಾಡಿ ಇಲ್ಲ. ರಿವರ್ಸ್ ತಗೋಬೇಕಾ? ಲೆಫ್ಟಿಗೆ ಹೊಡ್ಕೊಳ್ಳಿ. ಇದು ಮಾಡಿ ಅಪ್ಪೀಲ್ ಡೌನ್ ಮಾಡಿ. ನೆಕ್ಸ್ಟ್ ಬಂದು ರಿವರ್ಸು. ರಿವರ್ಸಾ? ಇನ್ನೊಂದು ಬಂದು ರಿವರ್ಸ್ ಆಗುತ್ತೆ. ಹೌದಾ? ಎರಡು ಬಂದು ಇದೇ ಕಟ್ಟಾಕೋದು, ಗಾಡಿಗಳು ಇರಲಿಲ್ಲ ಅಂದ್ರೆ ಸಾಹೇಬ್ರೆ ಹಾಂ ಕಟ್ಟಾಗಿ ನೋಡ್ಬೋದು. ಇದು ನೆಕ್ಸ್ಟ್ ಬಂದು ಅದು ரொம்ப ಗೊತ್ತಾಗುತ್ತೆ. ಚಿಕ್ಕದು. ಅದು ಕಟ್ಟಾಗುತ್ತೆ ನಾವು ಸರ್. ಹಾಂ ಆಪೋಸಿಟಲ್ಲಿ ಯಾವ ಗಾಡಿ ಬರಬಾರ್ದು. ಹಾಂ ಫ್ರೀ ಆದ. ಓಕೆ ಓಕೆ. ಕಾರ್ ಬಂದ್ಮೇಲೆ ಹಂಗೆ ಬಂದ್ಬಿಟ್ರೆ ಏನಾಗುತ್ತೆ ಅಂದ್ರೆ ಪಾಸ್ ಆಗಲ್ಲ. ನೋಡಿ ಅವ್ನು ಎಷ್ಟು ರೋಡಲ್ಲಿ ಬರ್ತಾನೆ ಮತ್ತೆ. ಹಂಗೆ ಅವ್ರ ಮನೇಲಿ ಹಂಗೆ ಹೇಳೋರು. ಸೆಂಟ್ರಲ್ ರೋಡಲ್ಲಿ ಹೋಗಿ ನೀನು ಟ್ರೈನಲ್ಲಿ ಹೋಗಬೇಡ. ಈ ರೋಡಲ್ಲೇ ರಿವರ್ಸ್ ತಗೊಂಡು ವಾಪಸ್ ಹೋಗಿದ್ದು ಸರ್ ಗಾಡಿನ ಒಂದ್ಸರಿ. ಹೌದಾ? ಗಾಡಿ ಫಾಲ್ ಡೌನ್ ಆಗ್ಬಿಟ್ಟು ಹಾಂ ರಿವರ್ಸ್ ಎಲ್ಲಿ ತೆಗಿದ್ರಾ ಇಲ್ಲಿ? ಹೆಂಗೆ ಕಟ್ಟಾದ ಗಾಡಿ ರಿವರ್ಸು? ಏನಾದ್ರು ಅವಾರ್ಡ್ ಕೊಡ್ಬೋದಿತ್ತಲ್ಲ. ಇದೂ ಟಚ್ ಬರಬೇಕು. ನೋಡಿ ಅವ್ರು ಬರ್ತಾನ ಒಂದು ಸ್ವಲ್ಪ ಹಿಂದಕ್ಕೆ ಹೋಗಿ ಇಲ್ಲ. ಇದೇ ಕೆಲಸ ಅವಾಗ ಒಂದು ಸ್ವಲ್ಪ ಹಿಂದೆ ಹೋಗಲಿ, ಅಲ್ಲಿಗೆ ಬರುತ್ತೆ ಗಾಡಿಲಿ ಗುಲಾಮ.
ಸ್ಟಾರ್ಟ್ ಆಗಲ್ಲ ಸಾಹೇಬ್ರ, ಅಲ್ಲಿ ರಿವರ್ಸ್ ಎತ್ಕೊಬಿಟ್ರೆ ಹಾಂ ಈಗ ಸ್ಟಡಿ ಆಗ್ಬಿಡ್ತದೆ ಎಲ್ಲ ಗಾಡಿ ನಮ್ಮದು. ಹಾಂ ಕೆಲಸ ಬ್ಯಾಕ್ ಹಾಕಿ ಬೈಕ್ ಒಂದೇ ಸೆಕೆಂಡ್ ಒಂದು ಅರ್ಧ ಅಡಿ ಹಿಂದೆ ನಿಂತ್ಕೊಂಡಿದ್ರೆ ಫೋನ್ ಅಂತ ವೆಯ್ಟ್ ಹಾಕ್ಲಾರು ತುಂಬ ಅರ್ಜೆಂಟ್. ತುಂಬ ಅರ್ಜೆಂಟ್ ಅಂತ ಹೇಳ್ತೀವಿ. ಇದು ಟರ್ನಿಂಗ್ ಕಟ್ಟಾಗುತ್ತೆ ಸಾಹೇಬ್ರೆ, ಹಾಂ ಇನ್ನೂ ಲಾಂಗ ಕಡ್ಕೋಬೇಕು. ಇಲ್ಲಿ ಹಿಂಗೆ ಬಂದ್ಬಿಟ್ರೆ ಆಗಲ್ಲ. ಮುಂದೆ ಟೈಮು 5 ಬಂದೆ ರಿವರ್ಸ್. ನೀವೊಂದು ಕೆಲಸ ಮಾಡ್ತೀನಿ ನಾನು, ಬರಬೇಕಾದ್ರೆ ಇಲ್ಲಿಯವರು ನೀವು ಗಾಡಿ ಕೊಟ್ಬಿಡಿ ನನ್ನ ಗಾಡಿ. ನಾವು ಟೆನ್ಷನ್ ಜಾಸ್ತಿ ಆಗುತ್ತೆ ನನಗೆ, ಅಂದರೆ ಸುಮ್ಮನೆ ಗಲಾಟೆ ಮಾಡ್ಕೊಡ್ತಿದಾರ. ಯಾರು ನಿಮಗೆ ಇಲ್ಲಿ ಕೊಡೋರು ಗಾಡಿನ? ಏನಿದ್ರು ನಮ್ಮ ಮೈಸೂರು ರೋಡ್ ಆಟನೇ. ನಿಮ್ಮನ್ನು ಕರ್ಕೊಂಬಂದು ಇಲ್ಲಿ ಗಾಡಿ ಕೊಡ್ತೀನಿ ಸರ್. ಇಲ್ಲ ಓಡ್ತಾನ, ಯಾಕಂದ್ರೆ ಇಲ್ಲಿ ನೋಡಿ ನೀವೇ ರೆಗ್ಯುಲರ್ ಓಡೋರು 2-3 ಕಡೆ ರಿವರ್ಸ್ ತೊಗೊಂಡಿದ್ದೀರಾ. ಹೌದು. ಹಾಂ ಇದು ಬಂದು ಬಡ ಇಲ್ಲೊಂದಿದೆ. ಬೇಡಂಗದ್ದು ಅವನಲ್ಲಿ ನಿಲ್ಸಾನ. ಮೇಲೆ ನಿಂತ್ಕೊಂಡು ನೋಡಿದ್ರೆ ಸಾಹೇಬ್ರೆ ಈ ಟರ್ನಿಂಗ್ ಕಾಣಿಸುತ್ತೆ ಮೇಲಿಂದ. ಹೌದಾ? ಹಾಂ. ಕಾರ್ ಬರ್ತಾ ಇದೆ. ಕಾರ್ಗಳಿಗೆ ಏನು ಗೊತ್ತಾಗ್ತಾವೆ, ನಾವು ಅವ್ರಿಗೆ ಜಾಗ ಕೊಟ್ಕೊಂಡು ಹೋದ್ರೆ ನಮಗೆ ಸೇಫ್ ಸಿಗಲ್ಲ. ಹಾಂ, ಒಟ್ಟಾರೆ ಪೇಷನ್ಸ್ ಆಗಿರ್ಬೇಕ್ರಿ ಈ ಕಡೆ. BP ಶುಗರ್ ಇದ್ದವನು ತುಂಬ ಅರ್ಜೆಂಟ್. ಸಾಕ ನಮಗೆ, ನಮ್ದು Okay. ಇದ್ರೆ ಸಾಕ. अभी एक ही चौथा बेंच. ಹಾಂ ನಮಗೆ ಸಾಕ, ಇನ್ನು ಜಾಸ್ತಿ ಬೇಕು. ಅಲ್ಲ ನೀವು ಇಲ್ಲಿ ಈ ಕಡೆನೇ ಪಳಗಿದ್ದೀರಾ ಬಿಡಿ ಸ್ವಾಮಿ. ಅದಕ್ಕೆ ಹೇಳಿಲ್ಲ ಚೌಡಪ್ಪ, ಪಿನ್ ಟು ಪಿನ್ ಎಲ್ಲ ಗೊತ್ತು ಪಿಜ್ಜಾದೇ. ನಾವು ನೋಡಿದ್ರೆ ಅಡಿವಪ್ಪ ಬಂಬಡಿ ಹೊಡಿತಾನ. ನೋಡಿ ಚಕ್ರ ಹೆಂಗ್ ತಿರುಗಿಸ್ತಾ ಇದ್ದೀರಾ. ನಮ್ಮ ಕೈಯಿಂದ ಆಗುತ್ತಾ? ಈಗಲ್ಲ ಸಾಹೇಬ್ರೆ, ಹಾಂ ಒಂದೊಂದು ಸೈಡ್ ಗಾಡಿ ಟಚ್ ಆಗಕ್ಕೆ ಮೊದಲೇ ಹಂಗೆ ಓಡಿಸ್ತಿದ್ರು ನೋಡ್ಬೇಕಲ್ಲ ನೀವು. ಒಂದೊಂದ್ಸರಿ ಗಾಡಿ ಟಚ್ ಮಾಡ್ಕೊಂಡ್ಮೇಲೆ ಹಿಂಗೆ ಹೋಯ್ತವೆ. ಮೊದಲು ನೋಡ್ಬೇಕಿತ್ತು. ಕೃಷ್ಣ ಬಂದಿದ್ದಂತೆ, ರಾಜಣ್ಣ ಜೊತೆ ಇರ್ತಾನಲ್ಲ ಅವನು. ಕೃಷ್ಣ ಬಾಂಡ್ಲಿ ಅವ್ನು ಹೆಂಗ್ ಓಡಿಸ್ದಾಗ ಅಂತ ಕೇಳಿ ಇಲ್ಲಿ ಕುತ್ಕೊಂಡಿದ್ನಂತೆ. ಭಯ ಬಂದು ಒಳಗೆ ಹೋಗ್ಬಿಟ್ನಂತೆ. ಏನೋ ಮರ ಅವನು ಕಾರ್ ತಗೊಂಡ ಹೊಂಟಿದ್ದಾನ ಅವನು. ಅವ್ನು ಕೆಲವೊಂದ್ಸರಿ ಗಾಡಿ ಟಚ್ ಮಾಡ್ಕೊಬಿಟ್ಟ, ಅವನು ತಣ್ಣಗಾಗ್ಬಿಟ್ಟ. ಮೊದಲು ಭಯಂಕರ ಹೇಳಿ ಅವನು. ನಮಸ್ಕಾರ.
ಬಂದ್ಬಿಡ್ತಾರೆ ಯೂಟ್ಯೂಬಲ್ಲಿ. ಬಂದ 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 ಏನೋ ಬಂದ. ಗುಳಿ ನಿಂತ್ರೆ ಇದು ಅಂತ ಇನ್ನೂ 44 ಕಿಲೋಮೀಟರ್ ಇದೆ ನಿಮ್ಮೂರು. ಫಿನಿಶ್ ಪಿಕ್ಚರ್ ಹಾಕಿ ಫಿನಿಶ್ ये सिंबल है घाट का एंडिंग घाट हो गया ಹೋಗ್ಯಾ ಇದೇನೇನೋ ಮಾಡ್ಬಿಟ್ಟು ಇಲ್ಲಿ ಏನೋ ಮಾಡಕ್ ಹೋಗ್ತಾವನೆ. जगह नाम अडिवारम ಎಲ್ಲ ಫುಲ್